ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲಾಂಗ್ ಬೀನ್ಸು ಇದು 3ನೇ ಸರಿ ಹಾರ್ವೆಸ್ಟ್ ಮಾಡ್ತಾ ಇರೋದು. ಅಂದರೆ ಇದು ಲಾಸ್ಟು, ಅಂದರೆ ಅದು ಗಿಡ ಎಲ್ಲ ತೆಗಿಬೇಕು. ನೋಡಿ ಯಾವ ಥರ ಆಗಿದೆ. ಅದೇ ನಾನು ಮೊನ್ನೆ ಒಂದು ಸತಿ ಊರಿಗೆ ಹೋದಾಗ ನೀರು ಹಾಕ್ತೇನೆ ಈ ಥರ ಎಲ್ಲ ಹಾಳಾಗಿದೆ ಅಂತ ಹೇಳಿದ್ನಲ್ಲ, ಅದು ಅಂದರೆ 2ನೇ ಸತಿ ಹಾರ್ವೆಸ್ಟ್ ಮಾಡಿದ್ದಾಯಿತು. ಈಗ ಲಾಸ್ಟ್ 3ನೇ ಸರಿ ಹಾರ್ವೆಸ್ಟ್ ಮಾಡಿ ಆ ಗಿಡ ಎಲ್ಲ ತೆಗಿಬೇಕು ಅಂತ ತೆಗಿತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಎಲ್ಲ ಬೀಜನೂ ಆಗಿದೆ, ಒಣಗಿ ಅದು ಲಾಂಗ್ ಬೀನ್ಸ್ ಕಾಯಿ ಎಲ್ಲ ಒಣಗಿ ಬೀಜನೂ ರೆಡಿಯಾಗಿದೆ. ಹಂಗಾಗಿ ಸ್ವಲ್ಪ ಇವತ್ತು ಹಸಿ ಇರೋ ಅಂಥ ಕಾಯಿ ಮತ್ತು ಒಣಗಿರೋ ಅಂಥದ್ದು ಅದೆಲ್ಲ ತೆಗೆದುಬಿಟ್ಟು ಆ ಗಿಡ ಎಲ್ಲ ತೆಗೆದು ಮತ್ತು ಅದೆಲ್ಲ ಕ್ಲೀನ್ ಮಾಡಬೇಕು. ಯಾಕೆಂದರೆ ಈಗ ನಾನು ನೆಕ್ಸ್ಟು ಅದು ಸಸಿ ಇಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದರಲ್ಲಿ ಸುಮಾರು ಕಾಯೆಲ್ಲ ಒಣಗೋಗ್ಬಿಟ್ಟಿದೆ. ಇದಕ್ಕೆ ನಾವು ಬೀಜಕ್ಕೆ ಸಪ್ರೇಟ್ ಬಿಡಬೇಕು ಅನ್ನೋ ಥರ ಏನೂ ಇರೋದಿಲ್ಲ ನೋಡಿ, ಅದರಲ್ಲೇ ಎಲ್ಲ ಒಣಗೋಗಿದೆ. ಹಾಗಾಗಿ ಇವತ್ತು ಅದೆಲ್ಲ ಕಲೆಕ್ಟ್ ಮಾಡಿ ತೆಗೆದು ಮತ್ತು ನೋಡಿ ಅದೆಲ್ಲ ಫುಲ್ಲು ಬಳ್ಳಿ ಎಲ್ಲ ಹಬ್ಕೊಂಡಿದ್ದಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಅದೆಲ್ಲನೂ ಬೇರು ಸಮೇತ ತೆಗೆದಾಕ್ಬಿಟ್ಟು ಅದರಲ್ಲಿ ಒಂದು ಸಪೋಟ ಗಿಡ ಇದೆ. ಆ ಸಪೋಟ ಗಿಡದಲ್ಲೇ ನಾನು ಇದು ಲಾಂಗ್ ಬೀನ್ಸ್ ಬಳ್ಳಿ ಇಟ್ಟಿದ್ದು. ಈ ಲಾಂಗ್ ಬೀನ್ಸು ಮತ್ತೆ ಚಿಗರಿ ಕಾಯೆಲ್ಲ ಬಿಡೋದಿಲ್ಲ. ಇದು ಒಂದ್ಸರಿ ಕಾಯಿ ಬಿಟ್ಟರೆ ಮುಗೀತು ಅಷ್ಟೇ. ಈ ಚಪ್ಪರದವರೆಕಾಯಿ ಆದರೆ ಅದು ಚಿಗರಿ ಹೂವನ್ನು ಬಿಟ್ಟು ಮತ್ತು ಅದರಿಂದ ಕಾಯಿನೂ ಜಾಸ್ತಿ ಬರುತ್ತೆ. ಇದು ಆ ಥರ ಅಲ್ಲ, ಒಂದ್ಸರಿ ಕಾಯಿ ಬಿಟ್ಟರೆ ಮುಗೀತು. ಹಂಗಾಗಿ ನಾನು ಇವಾಗ ಅದನ್ನೆಲ್ಲ ತೆಗೆದು ಮತ್ತೆ ಸಸಿ ಇಡೋಣ ಅಂದ್ಬಿಟ್ಟು ಅದು ರೆಡಿ ಮಾಡ್ತಾ ಇದ್ದೀನಿ. ಗುಲಾಬಿ ಗಿಡ ಇಟ್ಟಿದ್ದೀನಲ್ಲ ಆ ಕಡೆ ಲೈನಲ್ಲಿರೋ ಅಂಥದ್ದು ಇದು. ಇನ್ನು ಮೆಟ್ಲು ಕಡೆ ಬರ್ತೀವಲ್ಲ ಆ ಸೈಡಲ್ಲೂ ಸುಮಾರು ಇದ್ದಾವೆ. ಅವೆಲ್ಲನೂ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಅದು ಬೇರು ಸಮೇತ ಎಲ್ಲ ತೆಗೆದ್ನಲ್ಲ, ಅದರಲ್ಲಿ ನಾನು ಸೇವಂತಿಗೆ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೆ ಮತ್ತು ಅದರಲ್ಲೇ ಇಟ್ಟೆ ನಾನು. ಇದು ಈ ಮೆಟ್ಲು ಹತ್ತು ಬರ್ತೀವಿ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ಆ ಸೈಡ್ ಇದರಲ್ಲೂ ಜಾಸ್ತಿ ಇದ್ದಾವೆ ಕಾಯಿ. ನಾನು ಫಸ್ಟ್ಗೆ ತೋರಿಸಿದ್ರಲ್ಲಿ ಸ್ವಲ್ಪ ಅದರಲ್ಲೆಲ್ಲ ಒಣಗೋಗಿತ್ತು ಕಾಯಿಗೆಲ್ಲ. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಹಸಿ ಇದೆ. ಇದನ್ನು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಸೊಪ್ಪು ಸಹ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಸೊಪ್ಪಿನ ಜೊತೆಗೆ ಈ ಥರ ಕಾಳೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಇದರಲ್ಲಿ ಒಣಗೋಗಿರೋ ಅಂಥ ಕಡ್ಡಿ ಎಲ್ಲ ಫುಲ್ಲು ಅದು ತೆಗೆದು ಬಿಡ್ತಾ ಇದ್ದೀನಿ. ಮತ್ತು ಇನ್ನು ಡೇರೆ ಗಿಡನೂ ಅಷ್ಟೇ, ಅದನ್ನು ಸ್ವಲ್ಪ ಹೂವೆಲ್ಲ ಖಾಲಿಯಾಗಿತ್ತು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ. ಅಂದರೆ ಸ್ವಲ್ಪ ಇವತ್ತು ಗಾರ್ಡನಲ್ಲಿ ಸುಮಾರು ಕೆಲಸ ಇದೆ. ಅದರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಹಳೆ ಗಿಡ ಎಲ್ಲ ತೆಗೆದು ಹೊಸ ಗಿಡ ಇಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ಇನ್ನು ಅದು ಪಾಟೆಲ್ಲನೂ ಸಹ ರೆಡಿ ಮಾಡ್ಕೋಬೇಕು. ನೋಡಿ ಈ ಚೀಲ ಎಲ್ಲ ತೆಗಿತಾ ಇದ್ದೀನಿ ನಾನು. ಆ ಚೀಲದಲ್ಲೂ ಸಹ ಇಟ್ಟಿದ್ದೆ ನಾನು. ಅಂದರೆ ಲಾಂಗ್ ಬೀನ್ಸೇ ಜಾಸ್ತಿ ಇಟ್ಟಿದ್ದೆ. ಅದು ಫಸ್ಟ್ಗೆ ಕಾಯಿ ಬಿಟ್ಟಾಗಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಖಾಲಿ ಆಯ್ತಾ ಬಂತು. ಹಂಗಾಗಿ ಅದು ಇರಿದ್ದಿದ್ದು ಕಾಯೆಲ್ಲನೂ ಸ್ವಲ್ಪ ಹಾರ್ವೆಸ್ಟ್ ಎಲ್ಲ ಮಾಡಿ ಅದು ಬಳ್ಳಿ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ ಒಂದು 2 ಗಿಡ ಏನೋ ಬಿಟ್ಟಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ್ದು ಗಿಡ ಎಲ್ಲ ತೆಗೆದು ಬಿಟ್ಟಿದ್ದೀನಿ. ಏಕೆಂದರೆ ಅದು ಮುಗೀತು, ಕಾಯಿ ಮುಗಿದ್ಮೇಲೆ ಅಷ್ಟೇ ಅದು ಮತ್ತೆ ಚಿಗುರಿ ಎಲ್ಲ ಹೊಸದಾಗಿ ಕಾಯೆಲ್ಲ ಬಿಡೋದಿಲ್ಲ ಅದು. ಹಾಗಾಗಿ ಅದು ತೆಗಿತಾ ಇದ್ದೀನಿ. ಅಲ್ಲಿ ಬಕೆಟ್ ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಅದೆಲ್ಲ ಕಟ್ ಮಾಡಿ ಆ ಬಕೆಟಲ್ಲೇ ಕಾಯೆಲ್ಲನೂ ಹಾಕಿಬಿಟ್ಟು ಹಂಗೆ ಒಂದೊಂದು ಗಿಡದಲ್ಲಿ ಕಾಯಿ ಹಾರ್ವೆಸ್ಟ್ ಮಾಡಿ ಒಂದೊಂದು ಗಿಡ ಹಂಗೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಸರಿ ಅಂತೂ ಲಾಂಗ್ ಬೀನ್ಸು ಜಾಸ್ತಿನೇ ಹಾಕಿದ್ದೆ, ಹಂಗಾಗಿ ಸುಮಾರು ಸಿಕ್ಕಿದೆ. ನಾನು ಅಂದರೆ 3ನೇ ಸತಿ ಹಾರ್ವೆಸ್ಟ್ ಮಾಡ್ತಾ ಇರೋದು. ಎಷ್ಟು ಕಾಯಿ ಸಿಕ್ಕಿರಬೇಕು ನೋಡಿ. ಇನ್ನು ಇದು ಚಪ್ಪರದವರೆಕಾಯಿ ನೋಡಿ, ಕೆಲವೊಂದೊಂದು ಸತಿ ನಾನು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಅದರಲ್ಲೇ ಬೀಜ ರೆಡಿಯಾಗಿರುತ್ತೆ. ಈಗ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ನಲ್ಲ, ಹಂಗಾಗಿ ಸ್ವಲ್ಪ ಅದು ಬೀಜ ಎಲ್ಲ ಕೆಳಗಡೆ ಬಿದ್ದಿತ್ತು, ಅದನ್ನು ಸಹ ಕಲೆಕ್ಟ್ ಮಾಡಿಕೊಂಡೆ. ಈ ಪಾಟಲ್ಲಿ ನಾನು ಒಂದು ಮಳ್ಳೆ ಹೂವಿನ ಗಿಡ ಇಟ್ಟಿದ್ದೆ, ಅದು ಯಾಕೋ ಬಂದಿಲ್ಲ, ಹೋಯಿತು. ಅದ್ರ ಜೊತೆಗೇ ನಾನು ಇದು ಲಾಂಗ್ ಬೀನ್ಸು ಇಟ್ಟಿದ್ದೆ, ಇದು ಚೆನ್ನಾಗಿ ಬಂತು, ಅದು ಗಿಡ ಹೋಯ್ತು. ಅದೇನು ಹೋದ್ರೇನು ತೊಂದರೆ ಇಲ್ಲ, ಯಾಕೆಂದರೆ ಇನ್ನೂ ಸುಮಾರು ಮಳ್ಳೆ ಹೂವಿನ ಗಿಡ ಎಲ್ಲ ಇದ್ದಾವೆ ನನ್ನ ಗಾರ್ಡನಲ್ಲಿ. ಹಂಗಾಗಿ ಸ್ವಲ್ಪ ಕಟ್ಟಿಂಗು ಇಟ್ಟಿದ್ದೀನಿ, ಅದು ಚಿಗುರು ಸಹ ಬಂದಿದೆ. ಇನ್ನು ಸ್ವಲ್ಪ ದಿನ ದೊಡ್ಡದಾದ್ಮೇಲೆ ಇದಕ್ಕೆ ಬೇಕಾದ್ರೆ ಇಡೋಣ ಅಂದ್ಕೊಂಡು ಸುಮ್ಮನಾದೆ. ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅದು ಸೇವಂತಿಗೆ ಹೂವು ಸಹ ಮುರಿದೋಯ್ತು. ಹಂಗಾಗಿ ನಾನು ಅದನ್ನು ತೆಗೆದಿಟ್ಟೆ. ಇನ್ನು ಇದು ಚಪ್ಪರದವರೆಕಾಯಿನೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಎಲ್ಲ ಒಂದಕ್ಕೆ ಸುತ್ತಾಕೊಂಡ್ಬಿಟ್ಟಿದೆ. ಚಪ್ಪರದವರೆಕಾಯಿ, ಲಾಂಗ್ ಬೀನ್ಸು ಇದೆಲ್ಲ ಒಂದಕ್ಕೆ ಸುತ್ತಾಕೊಂಡಿದೆ. ಏಕೆಂದರೆ ನನಗೆ ಬಳ್ಳಿ ಹಬ್ಸೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕೆ ಅಂದರೆ ನನಗೆ ಅಷ್ಟೊಂದು ಜಾಗ ಇಲ್ಲ, ಅನುಕೂಲನೂ ಇಲ್ಲ. ಅಂದರೆ ಇಷ್ಟು ಸಿಕ್ಕಿರೋದೇ ಹೆಚ್ಚು ನನ್ನ ಪುಣ್ಯ ಅಂತಲೇ ಅನ್ಕೋಬೇಕು. ಹಂಗಾಗಿ ನಾನು ಅದು ಒಟ್ಟಿಗೆ ಇಟ್ಟಿದ್ದೆ. ಸ್ವಂತ ಮನೆಯವರಾದರೆ ಬಳ್ಳಿ ಹಬ್ಸೋದಕ್ಕೆಲ್ಲ ಅನುಕೂಲ ಎಲ್ಲ ಮಾಡ್ಕೊಂಡಿರ್ತಾರೆ, ಅದನ್ನು ಸಪ್ರೇಟ್ ಸಹ ಅವರು ಹಬ್ಬಿಸ್ಕೋಬೋದು. ನಮಗೆ ಆ ಥರ ಇಲ್ಲ. ಹಂಗಾಗಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ತರಕಾರಿ ಎಲ್ಲನೂ ಬೆಳ್ಕೊತೀನಿ. ಮತ್ತು ಬಳ್ಳಿಗಳು ಹಬ್ಸೋದೇ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹಂಗಾಗಿ ನಾನು ಎರಡನ್ನೂ ಒಟ್ಟಿಗೆ ಇಟ್ಟಿದ್ದೆ. ಅಂದರೆ ಒಂದೇ ಪಾಟಲ್ಲೇನು ಇಟ್ಟಿರಲಿಲ್ಲ, ಪಕ್ಕದ ಪಾಟಲ್ಲಿ ಇಟ್ಟಿದ್ದೆ. ಒಂದರಲ್ಲಿ ಲಾಂಗ್ ಬೀನ್ಸು, ಒಂದರಲ್ಲಿ ಚಪ್ಪರದವರೆಕಾಯಿ ಈ ಥರ ಇಟ್ಟಿದ್ದೆ. ಅದು ಒಂದೇ ಇದರಲ್ಲಿ ಹಬ್ಕೊಂಡು ಹೋಗಿತ್ತು. ಅದು 2
ಎರಡೂ ಒಟ್ಟಿಗೆ ಒಪ್ಕೊಂಡು ಹೋದಾಗ ಅದು ಒಂದು ಬಳ್ಳಿ ತೆಗೆಯೋದೇ ಕಷ್ಟ. ಯಾಕೆಂದರೆ ಒಂದು ಬಳ್ಳಿ ಕಟ್ ಮಾಡೋಕೆ ಹೋದ್ರೆ ಅದು ಇನ್ನೂ ಒಂದು ಬಳ್ಳಿ ಕಟ್ಟಾಗೋಗುತ್ತೆ. ಹಾಗಾಗಿ ಅದನ್ನು ನೋಡಿ ಹುಷಾರಾಗಿ ಕಟ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಯಿತು. ಏನು ಮಾಡೋಕ್ಕಾಗಲ್ಲ, ಹೆಂಗಾದರೂ ಸರಿ ಅದನ್ನು ಕಟ್ ಮಾಡಿ ತೆಗೆದಿದ್ದಾಯಿತು. ಇನ್ನೂ ಸ್ವಲ್ಪ ನೋಡಿ ಇದೆಲ್ಲನೂ ಆ ದಾರ ಎಲ್ಲ ಹಾಕಿ ಕಟ್ಟಿ ಅದೆಲ್ಲನೂ ಆ ಗಳ ಎಲ್ಲ ಬಗ್ಗೋಗಿತ್ತು ನೋಡಿ ಕಾಯಿ ಬಾರಕ್ಕೆ. ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಾಯಿತು ನೋಡಿ. ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಫುಲ್ ತೆಗೆದುಬಿಟ್ಟಿದ್ದೀನಿ ನಾನು. ಅದು ಬಳ್ಳಿ ಬೀನ್ಸ್ ಇತ್ತಲ್ಲ ಅದು ಗಿಡ ಎಲ್ಲ ಫುಲ್ಲು ತೆಗೆದಾಕ್ಬಿಟ್ಟಿದ್ದೀನಿ. ತೆಗೆದಾಕಿ ನೋಡಿ ಅದು ಎಷ್ಟೊಂದು ಕಸ ಇದೆ ನೋಡಿ. ಇವಾಗ ಈ ಕೋಲೆಲ್ಲ ಇಟ್ಟಿದ್ನಲ್ಲ ಅದು ಖಾಲಿ ಇವಾಗ ಕೋಲೆಲ್ಲ ಈ ಬಳ್ಳಿ ಎಲ್ಲ ತೆಗೆದಾಕಿದ್ದೀನಿ. ಇವಾಗ ನೆಕ್ಸ್ಟು ನಾನು ಬೇರೆ ಹಾಕ್ಬೇಕು ಅದನ್ನು ಲಾಂಗ್ ಬೀನ್ಸನ್ನ ಬೇರೆ ಪಾಟಿಗೆಲ್ಲ ಹಾಕೋಬೇಕು. ಈ ಅಂಜೂರ ಗಿಡನೂ ಅಷ್ಟೇ ಫುಲ್ಲು ಹರಡ್ಕೊಂಡ್ಬಿಟ್ಟಿತ್ತು. ಅದಕ್ಕೂ ಒಂದು ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ ನೋಡಿ. ಮತ್ತು ಇನ್ನು ಪತ್ರೆ ಗಿಡ ಮತ್ತು ದವನ ಗಿಡ ಈ ಥರದ್ದೆಲ್ಲ ಫುಲ್ಲು ಹರಡ್ಕೊಂಡ್ಬಿಟ್ಟಿದ್ದಾವೆ. ಹಂಗಾಗಿ ಅವೆಲ್ಲನೂ ಒಂದು ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ ನೋಡಿ. ಇದು ದವನ ಗಿಡನೂ ಅಷ್ಟೇ ಫುಲ್ ಹರಡ್ಕೊಂಡ್ಬಿಟ್ಟಿದೆ. ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ಈ ಥರ ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು. ಒಂದು ದಿವಸಕ್ಕೂ ಅಲ್ಲಿ ನನ್ನ ಜೊತೆ ಇಲ್ಲ ಅಂದರೆ ಅವನಿಗೆ ಸಮಾಧಾನ ಆಗೋದಿಲ್ಲ. ಫುಲ್ಲು ರೌಂಡ್ ಆಗ್ತಾ ಇರ್ತಾನೆ. ನಾನು ಎಲ್ಲಿರ್ತೀನಿ ಅಂತ ಹುಡುಕ್ತಾನೆ. ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಆ ಲೈನ್ಗಳ ಮಧ್ಯದಲ್ಲಿ ಕುತ್ಕೊಂಡು ಗಾರ್ಡನಲ್ಲಿ ಅಲ್ಲಿ ಬಂದು ಹುಡುಕ್ತಾ ಇರ್ತಾನೆ. ಇಲ್ಲ ನನಗೆ ಗೊತ್ತಿಲ್ದಂಗೆ ಹಿಂದೆ ಮಲ್ಕೊಂಡಿರ್ತಾನೆ. ಈ ಥರ ಏನಾದರೂ ನಾನು ಮಾಡ್ತಾ ಇರ್ತಾನೆ ಅವನು ನೋಡಿ. ಇವಾಗ ಅದೆಲ್ಲನೂ ಕ್ಲೀನ್ ಮಾಡಿ ಅಂದರೆ ಕಟ್ ಮಾಡಿ ಎಲ್ಲ ತೆಗೆದುಬಿಟ್ಟು ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಿ. ಅಂದರೆ ಅದು ಬಳ್ಳಿ ಜಾಸ್ತಿ ಇದೆಯಲ್ಲ ಕೆಳಗಡೆ ಹಾಕಿರ್ತೀನಲ್ಲ ಅದು ಪರ್ಕೆನಲ್ಲಿ ಗುಡಿಸ್ಬೇಕಾದ್ರೆ ಏನಾಗುತ್ತೆ ಅದು ಪರ್ಕೆಗೇ ಸುತ್ತಾಕೊಳ್ಳುತ್ತೆ. ಹಾಗಾಗಿ ನಾನು ಫಸ್ಟ್ಗೆ ಕೈಯಲ್ಲಿ ತಗೊಂಡೋಗ್ಬಿಟ್ಟು ಅಲ್ಲಿ ಒಂತಕ್ಕೆ ಹಾಕಿರ್ತೀನಿ. ಆಮೇಲೆ ನಾನು ಪರ್ಕೆನಲ್ಲಿ ಗುಡಿಸ್ತೀನಿ ನೋಡಿ. ಈ ಥರ ಹಿಂಗೆ ಕೈಯಲ್ಲೆಲ್ಲನೂ ತಗೊಂಡೋಗಿ ಒಂತಕ್ಕೆ ಹಾಕಿರ್ತೀನಿ. ಏಕೆಂದರೆ ಪರ್ಕೆಯಲ್ಲಿ ಗುಡ್ಸೋಕ್ಕಾಗೋದಿಲ್ಲ, ಇದು ಹಂಗಂಗೆ ಸುತ್ತಾಕೊಳ್ತಾನೆ ಇರುತ್ತೆ ಪರ್ಕೆಗೆ. ಹಂಗಾಗಿ ಒಂತಕ್ಕೆ ಹಾಕ್ಬಿಟ್ಟು ಆಮೇಲೆ ಈ ಸಣ್ಣ ಸಣ್ಣದ ಕಸ ಎಲ್ಲ ಇರುತ್ತಲ್ಲ ಅದನ್ನು ನಾನು ಪರ್ಕೆನಲ್ಲಿ ಗುಡಿಸಿ ಎತ್ತಾಕಿರ್ತೀನಿ. ಇನ್ನು ನೋಡಿ ಇಷ್ಟೆಲ್ಲ ಕಾಯಿ ಸಿಕ್ಕಿದೆ ಅಂದರೆ ಇದರಲ್ಲಿ ಇನ್ನೂ ನಾನು ಡಿವೈಡ್ ಮಾಡಿಲ್ಲ. ಅದು ಒಣಗೋಗಿರೋದು ಮತ್ತು ಹಸಿರು ಅಂಥದ್ದೆಲ್ಲನೂ ಡಿವೈಡ್ ಮಾಡಿಲ್ಲ ನೋಡಿ. ಇವಾಗ ಅದು ಡಿವೈಡ್ ಮಾಡಿದ್ದೀನಿ ನೋಡಿ. ಇದು ಇಷ್ಟು ಒಣಗಿರೋ ಅಂಥದ್ದು, ಸ್ವಲ್ಪ ಹಸಿರು ಅಂಥದ್ದನ್ನೇ ಸಪ್ರೇಟು ಡಿವೈಡ್ ಮಾಡಿದ್ದೀನಿ ನೋಡಿ. ಹಂಗೆ ಸ್ವಲ್ಪ ಮಳ್ಳೆ ಹೂವು ಒಂದು ಮೊಗ್ಗೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಅದು ಚಪ್ರದವರೆಕಾಯಿ ಅದನ್ನು ಸ್ವಲ್ಪ ಬೀಜ ಆಗಿತ್ತು, ಅದು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ. ಮತ್ತು ಕಾಯಿ ಬಲ್ತಿರೋದನ್ನು ಸಹ ಅದನ್ನು ತಗೊಂಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.